ಮೇ ತಿಂಗಳಲ್ಲಿ ಕರ್ನಾಟಕದಲ್ಲಿರುವ ಈ ಸ್ಥಳಗಳಿಗೆ ಭೇಟಿ ನೀಡಿದರೆ ತಣ್ಣನೆಯ ಅನುಭವವನ್ನು ಪಡೆಯಿರಿ. ಮೇ ತಿಂಗಳಲ್ಲಿ ಮಳೆಗಾಲ ಪ್ರಾರಂಭವಾಗಲಿದ್ದು ನೀರಿನಲ್ಲಿ ಆಟವಾಡಿಕೊಂಡು ಮಕ್ಕಳ ಹಾಗೂ ಫ್ಯಾಮಿಲಿ ಜೊತೆ ಕಾಲ ಕಳೆಯಬಹುದಾಗಿದೆ. ಕರ್ನಾಟಕದ ರಾಜ್ಯದಲ್ಲಿರುವ ಈ ಸ್ಥಳಗಳಿಗೆ ಮೇ ತಿಂಗಳಲ್ಲಿ ಭೇಟಿ ಕೊಟ್ಟರೆ ಸಖತ್ ಎಂಜಾಯ್ ಮಾಡಬಹುದಾಗಿದೆ. ಮೊದಲನೆಯದಾಗಿ ಗೋಕರ್ಣ ಎರಡನೇ ಗೋವಾ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಗೋಕರ್ಣಕ್ಕೆ ಭೇಟಿ ನೀಡಿದರೆ ಮಹಾಬಲೇಶ್ವರ ದೇವಸ್ಥಾನ ಹಾಗೂ ಕಡಲ ತೀರದ ಸೌಂದರ್ಯವನ್ನು ಸವಿಯಬಹುದಾಗಿದೆ. ಮೇ ತಿಂಗಳಲ್ಲಿ ಮಳೆಗಾಲವಿರುವುದರಿಂದ ಮಕ್ಕಳು ನೀರಿನಲ್ಲಿ ಆಟವಾಡಲು ಒಳ್ಳೆಯ ಜಾಗವಾಗಿದೆ. ವಿದೇಶಿಗರು ಕೂಡ ಗೋಕರ್ಣ ಬೀಚ್ಗೆ ಬಂದು ಕಾಲ ಕಳೆದು ಹೋಗುತ್ತಾರೆ. ಎರಡನೆಯದಾಗಿ ಮುರುಡೇಶ್ವರ ಉತ್ತರ ಕನ್ನಡದ ಪ್ರಸಿದ್ಧ ಪುಣ್ಯಕ್ಷೇತ್ರ ಮುರುಡೇಶ್ವರವಾಗಿದ್ದು ಇಲ್ಲಿ ಶಿವಲಿಂಗದ ದರ್ಶನವನ್ನು ಪಡೆಯಬಹುದಾಗಿದೆ. ಏಷ್ಯಾದಲ್ಲಿಯೇ ಎರಡನೇ ಎತ್ತರದ ಶಿವನ ಪ್ರತಿಮೆ ಇರುವ ಸ್ಥಳವಾಗಿದೆ. ಮುರುಡೇಶ್ವರ ಬೀಚ್ ಸಾಕಷ್ಟು ಪ್ರಸಿದ್ಧಿ ಪಡೆದಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಮುರುಡೇಶ್ವರ ಪ್ರವೇಶಿಸುವಾಗ ಇರುವ ಮಹಾದ್ವಾರವು ಕಲಾತ್ಮಕವಾಗಿದ್ದು ಬರುವ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ. ಮುರುಡೇಶ್ವರದಲ್ಲಿ ಅರಬ್ಬಿ ಸಮುದ್ರ ಬೀಚ್ ಇದ್ದು ಕುಟುಂಬದವರ ಜೊತೆ ಕಾಲ ಕಳೆಯಲು ಸೂಕ್ತವಾದ ಸ್ಥಳ ಇದಾಗಿದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹಂಪಿಯು ತುಂಗಭದ್ರಾ ತೀರದಲ್ಲಿ ತುಂಗಭದ್ರಾ ನದಿಯ ನೋಡಿಕೊಂಡು ಹಂಪಿಯನ್ನು ನೋಡಬಹುದಾಗಿದೆ. ಒಂದು ದಿನದಲ್ಲಿ ಹಂಪಿಯನ್ನು ನೋಡಲು ಸಾಧ್ಯ. 2 ದಿನದಲ್ಲಿ ಹಂಪಿಯನ್ನು ನೋಡಿ ಸ್ಮಾರಕಗಳ ಸೌಂದರ್ಯವನ್ನು ಸವಿಯಬಹುದು. ಮಕ್ಕಳಿಗೆ ಗತಕಾಲದ ಇತಿಹಾಸದ ಬಗ್ಗೆ ತಿಳಿಸಿಕೊಡಲು ಹಂಪಿ ಸಹಕಾರಿಯಾಗಿ ಪಕ್ಕದಲ್ಲಿಯೇ ಇರುವ ಅಂಜನಾದ್ರಿ ಬೆಟ್ಟವನ್ನು ಕೂಡ ನೋಡಿಕೊಂಡು ಬರಬಹುದು. ಹಂಪಿಯಲ್ಲಿ ಎಷ್ಟು ದಿನ ಇದ್ದರೂ ಕೂಡ ಬೇಸರವಾಗ ಹಂಪಿಯನ್ನು ನೋಡಿದಷ್ಟು ನೋಡಬೇಕು ಅನಿಸುತ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ನಾವು ಬಾದಾಮಿಯು ಗುಹಾಂತರ ದೇವಾಲಯಗಳ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದೆ. ಐವಡೆ ಪಟ್ಟದಕಲ್ಲು ಕೂಡ ಚಾಲುಕ್ಯರ ಪೂರ್ವ ರಾಜಧಾನಿಯಾಗಿದ್ದು ಮಹಾಕೂಟವು ಬಾದಾಮಿಗೆ ಹತ್ತಿರದಲ್ಲಿ ಇದೆ. ಬಾದಾಮಿಗೆ ಭೇಟಿ ಕೊಟ್ಟರೆ ಮಲ್ಲಿಕಾರ್ಜುನ ದೇವಾಲಯ, ಭೂತನಾಥ ದೇವಾಲಯ, ಪುರಾತನ ವಸ್ತು ಸಂಗ್ರಹಾಲಯವನ್ನು ನೋಡಬಹುದಾಗಿದೆ. ಬಾದಾಮಿಯಲ್ಲಿರುವ ವಾಸ್ತುಶಿಲ್ಪವನ್ನು ನೋಡಿದರೆ ಮನಸ್ಸು ಅಲ್ಲೇ ಕಳೆದು ಹೋದ ಭಾವನೆಯನ್ನು ಅನುಭವಿಸಿ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಚಿಕ್ಕಮಗಳೂರಿನ ಸೌಂದರ್ಯಕ್ಕೆ ಮನಸೋಲದವರು ಅಲ್ಲಿರುವ ಬೆಟ್ಟಗುಡ್ಡಗಳು ಪ್ರವಾಸಿಗರ ಮನಸ್ಸನ್ನು ತಮ್ಮ ಕಡೆಗೆ ಸೆಳೆಯುವಲ್ಲಿ ಪ್ರಮುಖ ಪಾತ್ರವನ್ನು ಮುಳ್ಳಂಗಿರಿ, ಹೆಬ್ಬೆವೆ ಜಲಪಾತ, ಬಾಬಾ ಬುಡಂಗಿರಿ, ಕೆಮ್ಮಣ್ಣುಗುಂಡಿ, ಕುದುರೆಮುಖ, ಕಲ್ಲಗಿರಿ ಫಾಲ್ಸ್, ಭದ್ರಾ ವನ್ಯಜೀವಿ ಧಾಮ ಪ್ರವಾಸಿಗರನ್ನು ತನ್ನ ಕಡೆ ಸೆಳೆಯುತ್ತೆ. ಮೇ ತಿಂಗಳಲ್ಲಿ ಚಿಕ್ಕಮಗಳೂರಿಗೆ ಭೇಟಿ ನೀಡಿದರೆ ಎಂಜಾಯ್ ಮಾಡಬಹುದು. ಇದರ ಜೊತೆಗೆ ಹಲವಾರು ಹೋಮ್ ಸ್ಟೇ ರೆಸಾರ್ಟ್ಗಳಿದ್ದು ಬೇಸಿಗೆ ರಜೆಯನ್ನು ಮಜವನ್ನು ಎಂಜಾಯ್ ಮಾಡಬಹುದಾಗಿದೆ. ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ ಮೈಸೂರು ಸಾಂಸ್ಕೃತಿಕ ನಗರಿ ಎಂದೇ ಹೆಸರನ್ನು ಪಡೆದಿದೆ. ಮೈಸೂರಿನಲ್ಲಿ ಅನೇಕ ಪ್ರವಾಸಿ ತಾಣಗಳನ್ನು ನೋಡಬಹುದು. ಅರಮನೆ, ಚಾಮುಂಡಿ ಬೆಟ್ಟ, ಮೃಗಾಲಯ, ವಸ್ತು ಸಂಗ್ರಹಾಲಯ, KRS, ಬಲಮುರಿ, ಎಡಮುರಿ, ರಂಗನತಿಟ್ಟು ಪಕ್ಷಿಧಾಮ, ಶ್ರೀರಂಗಪಟ್ಟಣ ಹೀಗೆ ಹಲವಾರು ಜಾಗಗಳನ್ನು ನೋಡಿ ಎಂಜಾಯ್ ಮಾಡಬಹುದಾಗಿದೆ. ಅಷ್ಟೇ ಅಲ್ಲದೆ ಕಾವೇರಿ ನದಿಯಲ್ಲಿ ಈಜಾಡಿ ಕರಿಘಟ್ಟ ಬೆಟ್ಟಕ್ಕೂ ಭೇಟಿ ನೀಡಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯಬಹುದು. ಈ ವಿಡಿಯೋದ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.